100 साल पहले महात्मा गांधी जी ने कांग्रेस अध्यक्ष का पद संभाला। ಅದೇ ರೀತಿಯಲ್ಲಿ ಇದೇ ಪುಣ್ಯ ಭೂಮಿಯಲ್ಲಿ ಒಂದು ಶತಮಾನದ ಹಿಂದೆ 100 ವರ್ಷದ ಹಿಂದೆ ಮಹಾತ್ಮ ಗಾಂಧೀಜಿಯವರು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷತೆಯನ್ನು ಕೂಡ ಬೆಳಗಾವಿಯಲ್ಲಿ ವಹಿಸಿದ್ರು. आज हम सुवर्ण सौधा में गए थे और वहां एक चित्र बना है. ಇವತ್ತು ನಾವು ಸುವರ್ಣ ಸೌಧಾಗೆ ಹೋಗಿದ್ವಿ, ಅಲ್ಲಿನ ಒಂದು ಚಿತ್ರನ ನಾವು ನೋಡಿದ್ವಿ. उस चित्र में मैंने देखा कि बसवन्ना जी बैठे हैं. ಆ ಚಿತ್ರದಲ್ಲಿ ನಾನು ನೋಡಿದೆ, ಆ ಚಿತ್ರದಲ್ಲಿ ಬಸವಣ್ಣವರು ಕೂತಿದ್ರು. और उनके सामने अक्कम्मा देवी जी खड़ी हैं. ಅವರ ಮುಂದೆ ಅಕ್ಕ ಮಹಾದೇವಿಯವರು ನಿಂತಿದ್ರು. और वो चित्र आपकी यहाँ की लोकतांत्रिक परंपरा को दर्शाता है. ಆ ಒಂದು ಚಿತ್ರ ಏನಿದೆ, ಆ ಒಂದು ಚಿತ್ರ ಕರ್ನಾಟಕ ರಾಜ್ಯದ ಪ್ರಜಾಪ್ರಭುತ್ವದ ಬಗ್ಗೆ ಎತ್ತಿ ತೋರುತ್ತೆ. जहाँ लोकतंत्र, लोगों की भागीदारी, समानता, ये असूल बहुत पुराने असूल हैं. ಆ ಚಿತ್ರದಲ್ಲಿ ನಾವು ನೋಡಬಹುದು ಪ್ರಜಾಪ್ರಭುತ್ವದ ಮೂಲಗಳು, ಸಮಾನತೆಗಳು, ಹಂಚಿಕೆಗಳ ಒಂದು ಸಮಾನತೆ ಎಲ್ಲ ಕೂಡ ಆ ಚಿತ್ರದಲ್ಲಿ ನಾವು ಎದ್ದು ನೋಡಬಹುದು. यही वो असूल हैं जिस पर हमारा स्वतंत्रता संग्राम चला. ಇದೇ ಒಂದು ಅಡಿಪಾಯ ಮೂಲೆ ಆಗಿದೆ ಯಾವ ಒಂದು ಸ್ವತಂತ್ರದ ಹೋರಾಟದ ಮೇಲೆ ಇದು ನಾವು ಮಾಡಿರ್ತಕ್ಕಂಥದ್ದು. यही वो असूल हैं जिन पर महात्मा गांधी ने सत्याग्रह किया. ಈ ಒಂದು ತತ್ವ ಸಿದ್ಧಾಂತಗಳ ಆಧಾರದ ಮೇಲೆ ಮಹಾತ್ಮ ಗಾಂಧೀಜಿಯವರು ಸತ್ಯಾಗ್ರಹದ ಹೋರಾಟನ ಈ ದೇಶಕ್ಕೆ ಮಾಡಿರ್ತಕ್ಕಂಥದ್ದು. आप सोचिए कि उस समय जब जब बड़े साम्राज्यों को गिराना पड़ता था तो जहां जहां जिस देश में आप देखें वहां हिंसा होती थी. ತಾವು ನೋಡಿ, ಹಿಂದಿನ ಕಾಲದಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಸಾಮ್ರಾಜ್ಯನ ಕದಡಬೇಕಂದ್ರೆ, ಬೀಳಿಸ್ಬೇಕಂದ್ರೆ ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಂಸಾಚಾರ ಆಗ್ತಾ ಇತ್ತು, ರಕ್ತ ಹರಿತಾ ಇತ್ತು, खून की नदियां बहती थी, ರಕ್ತದ ನದಿಗಳು, ಸಮುದ್ರಗಳು ಹರಿತಾ ಇದ್ವು. और हमारा ये स्वतंत्रता संग्राम, ಆದ್ರೆ ನಮ್ಮ ಒಂದು ಸ್ವತಂತ್ರದ ಹೋರಾಟ इस पूरी दुनिया में अनोखा संग्राम, ಈ ಪೂರ್ತಿ ವಿಶ್ವದಲ್ಲೇ ಒಂದು ಅದ್ಭುತವಾದಂತ ವಿಶೇಷವಾದಂತ ಹೋರಾಟ ಆಗಿತ್ತು. जो सत्य और अहिंसा के आधार पर लड़ा गया. ಈ ಒಂದು ಸ್ವತಂತ್ರದ ಹೋರಾಟ ಸತ್ಯ ಮತ್ತೆ ಅಹಿಂಸೆಯ ಆಧಾರದ ಮೇಲೆ ಹೋರಾಟ ನಡೆಯಿತು. जिसमें महात्मा गांधी, ಯಾವುದರಲ್ಲಿ जवाहरलाल नेहरू जी, सरदार पटेल जी, अंबेडकर जी, जिसमें तमाम जो स्वतंत्रता सेनानी थे, उन्होंने कहा कि तुम हिंसा करो, हम नहीं करेंगे, तुम मारो, हम हाथ नहीं उठाएंगे, हम लड़ेंगे सत्य के आधार पर, अहिंसा के आधार पर, और हम इसी आधार पर तुम्हें शिकस्त देंगे. ಇವತ್ತು ಮಹಾತ್ಮ ಗಾಂಧೀಜಿಯವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಜವಾಹರ್ಲಾಲ್ ನೆಹರು ಅವರು, ಹಲವಾರು ಗಣ್ಯರು, ಮಹನೀಯರು ಈ ಒಂದು ಸ್ವತಂತ್ರ ಹೋರಾಟದಲ್ಲಿ ಒಂದು ಸಂದೇಶ ಹೇಳಿದ್ರು. ನೀವು ನಮ್ಮ ವಿರುದ್ಧ ಹಿಂಸಾಚಾರ ಮಾಡಿ ನಾವು ಕೈ ಎತ್ತಲ್ಲ, ನೀವು ನಮ್ಮನ್ನ ಹೊಡೀರಿ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡಲ್ಲ, ನೀವು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಾವು ಅದಕ್ಕೆ ಉತ್ತರಿಸಲ್ಲ, ನಾವು ಒಂದೇ ಮಾಡ್ತೀವಿ, ಅಹಿಂಸೆಯ ಮಾರ್ಗದಲ್ಲಿ ನಾವು ಈ ಭಾರತ ದೇಶಕ್ಕೆ ಸ್ವತಂತ್ರ ತಂದ್ಕೊಡ್ತೀವಿ ಅಂತ ಹೇಳಿದ್ರು. दुनिया में ये एक अनोखा स्वतंत्रता संग्राम था जिसमें अहिंसा के आधार पर नैतिक बल से एक साम्राज्य को गिराया गया. ಇದು ವಿಶ್ವದಲ್ಲಿ ಒಂದು ವಿಶೇಷವಾದಂತ ಸ್ವತಂತ್ರ ಹೋರಾಟ, ಯಾವುದರಲ್ಲಿ ಅಹಿಂಸೆಯ ಶಕ್ತಿಯಿಂದ ಒಂದು ಸಾಮ್ರಾಜ್ಯನ ಒಡೆದು ಅದನ್ನ ಶರಣಾಗತರ ಮಾಡತಕ್ಕಂಥದ್ದು. और इसी संग्राम से जब हमारा देश स्वतंत्र हुआ, तब इसी संग्राम से जो मूल थे, जो आधार थे, जो उभरे, उन्हीं पर आधारित बाबा साहेब जी की अगुवाई में, पंडित जवाहरलाल नेहरू जी और बाकी सब नेताओं की अगुवाई में ये हमारा संविधान बना. ಸ್ವತಂತ್ರ ಹೋರಾಟ ಆದ ನಂತರ, ಅಹಿಂಸೆಯಿಂದ ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಯಾವ ಆಶೋತ್ತರಗಳ ಮೇಲೆ ನಮಗೆ ಸ್ವತಂತ್ರ ಬಂದು, ಯಾವ ಅಹಿಂಸೆಯ ಆಧಾರದ ಮೇಲೆ ನಮಗೆ ಸ್ವತಂತ್ರ ಬಂತೋ, ಆ ಒಂದು ಅಹಿಂಸೆಯ ಆಧಾರದಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜವಾಹರ್ಲಾಲ್ ನೆಹರೂಜಿ ಅವರು ಎಲ್ಲರೂ ಸೇರ್ಕೊಂಡು ದೇಶಕ್ಕೆ ಈ ಪವಿತ್ರವಾದಂತ ಸಂವಿಧಾನನ
ಅದೇ ಆಧಾರದ ಮೇಲೆ ಕೊಟ್ಟಿದ್ದಾರೆ. ये संविधान क्या है, इसका आपके जीवन में क्या आधार है, ಈ ಸಂವಿಧಾನ क्या ಅಂದ್ರೆ ಏನು? मतलब है इसका आपके लिए? ಈ ಸಂವಿಧಾನ ಅಂದ್ರೆ ಏನು? ಈ ಸಂವಿಧಾನ ತಮ್ಮ ಜೀವನದಲ್ಲಿ ಯಾವ ಪಾತ್ರನ ಮಾಡ್ತಾ ಇದೆ ಅಂತೇಳಿ ತಾವು ಯೋಚನೆ ಮಾಡಬೇಕಾಗಿದೆ. ये संविधान एक पुस्तक नहीं है, एक किताब नहीं है. ಈ ಸಂವಿಧಾನ ಕೇವಲ ಒಂದು ಪುಸ್ತಕ ಮಾತ್ರವಲ್ಲ. आप इस देश के देशवासी हो, यहाँ बैठी मेरी बहनें, यहाँ बैठे मेरे भाई, ये संविधान आपका रक्षा कवच है. ಈ ದೇಶದಲ್ಲಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿರ್ತಕ್ಕಂಥ ನಮ್ಮ ಅಣ್ಣಂದ್ರೆ, ಅಕ್ಕ ತಂಗಿಯಂದ್ರೆ, ಈ ಸಂವಿಧಾನ ಏನಾಗಿದೆ ಅಂತಂದ್ರೆ ಈ ಸಂವಿಧಾನ ತಮ್ಮೆಲ್ಲರನ್ನು ಕಾಪಾಡಂತ ಒಂದು ರಕ್ಷಾ ಕವಚವಾಗಿ ನಿಂತಿದೆ. इसको बनाने वाले बाबा साहेब अंबेडकर जी दलितों, आदिवासियों, पिछड़ों और गरीबों के मसीहा हैं. ಈ ಒಂದು ಸಂವಿಧಾನನ ಸೃಷ್ಟಿ ಮಾಡತಕ್ಕಂಥ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿರ್ತಕ್ಕಂಥ ತುಳಿತಕ್ಕೆ ಒಳಗಾದಂಥವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಬುಡಕಟ್ಟ ಜನರ ಮಸೀಹ ಆಗಿ ನಿಂತಿದ್ದಾರೆ, ಭಗವಂತನಾಗಿ ದೇವರಾಗಿದ್ದಾರೆ. सामाजिक न्याय और अधिकार का प्रतीक हैं. ಸಾಮಾಜಿಕ ನ್ಯಾಯ ಮತ್ತೆ ಅಧಿಕಾರದ ಹಂಚಿಕೆಯ ಪ್ರತೀಕವಾಗಿ ನಿಂತಿದ್ದಾರೆ. इसमें उन्होंने आपके लोकतंत्र की सुरक्षा डाली है. ಈ ಒಂದು ಸಂವಿಧಾನದಲ್ಲಿ ನಮ್ಮ ಒಂದು ಪ್ರಜಾಪ್ರಭುತ್ವದ ಸುರಕ್ಷತೆಯನ್ನ ಅಡಗಿಸಿಟ್ಟಿದ್ದಾರೆ. आपको अधिकार दिए हैं, ಅವರು ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ. वोट डालने का अधिकार, जिससे आप अपनी सरकार को चुन सकते हैं. ಮತ ಹಾಕಂತ ಅಧಿಕಾರ, ಮತದ ಮೂಲಕ ನಿಮ್ಮ ಸರ್ಕಾರನ ಆಯ್ಕೆ ಮಾಡ್ಕೊಳ್ಳಂತ ಅವಕಾಶ ಮಾಡಿಕೊಟ್ಟಿದ್ದಾರೆ. न्याय मांगने का अधिकार, कि जब कोई आपके साथ गलत करता है तो आप सरकार से न्याय मांग सकते हैं. ನ್ಯಾಯ ಕೇಳಂತ ಅಧಿಕಾರ, ಯಾವಾಗ ನಿಮ್ ವಿರುದ್ಧವಾಗಿ ಅನ್ಯಾಯ ಆಗುತ್ತೆ ಆವಾಗ ನಿಮಗೆ ಪ್ರಜಾಪ್ರಭುತ್ವದಲ್ಲಿ ಶಕ್ತಿ ಇದೆ, ಸರ್ಕಾರನ ಪ್ರಶ್ನೆ ಮಾಡಿ ನ್ಯಾಯ ಕೇಳಕ್ಕೋಸ್ಕರ. समानता का अधिकार, कि सरकार आपको एक नजरिए से देखती है, कोई बड़ा नहीं, कोई छोटा नहीं, कोई अलग नहीं, सबको वही वोट का अधिकार दिया गया है, जिससे आप अपने देश के लिए सरकार, अपने देश का नेतृत्व चुन सकते हैं. ಸಮಾನತೆಯ ಅವಕಾಶ ಇದೆ. ಈ ಒಂದು ಸಂವಿಧಾನದ ಮೂಲಕವಾಗಿ ನಾವು ದೇಶದಲ್ಲಿ ಸಮಾನತೆಯನ್ನ ಕೇಳಬಹುದು. ಯಾರೊಬ್ರು ದೊಡ್ಡವರು, ಚಿಕ್ಕವರು, ಸಾಹುಕಾರರು, ಬಡವರು, ಹಿಂದುಳಿದವರು, ಮುಂದುವರೆದವರು ಅಂದೆ ನಾವೆಲ್ಲರೂ ಕೂಡ ಸಮಾನವಾಗಿರಬೇಕು. ಸಮಾನ ಸಮಾಜದ ಸೃಷ್ಟಿಗೆ ನೀವು ಸರ್ಕಾರನ ಪ್ರಶ್ನೆ ಮಾಡಬಹುದು. और मैं कह सकती हूं भाई और बहनों कि बहुत सरकारें आई हैं, बहुत सरकारें गई हैं. ಮತ್ತೆ ನಾನು ಹೇಳ್ತೀನಿ ಅಣ್ಣ ತಮ್ಮಂದ್ರೆ, ಸಾಕಷ್ಟು ಸರ್ಕಾರಗಳನ್ನ ನಾವು ಬಂದಿರತಕ್ಕಂಥದ್ದನ್ನ ನೋಡಿದೀವಿ, ಹೋಗಿರ್ತಕ್ಕಂಥದ್ದನ್ನ ನೋಡಿದೀವಿ. और ये सिर्फ कांग्रेस की सरकारें नहीं रही, ಇವು ಬರೀ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳು ಮಾತ್ರ ಅಲ್ಲ, अनेक पार्टियों की सरकारें आई, ಹಲವಾರು ಪಕ್ಷಗಳ ಸರ್ಕಾರಗಳನ್ನ ನಾವು ನೋಡಿದೀವಿ. लेकिन आज तक ಆದ್ರೆ ಇವತ್ತವರೆಗೂ कोई ऐसी सरकार नहीं आई जिसका गृह मंत्री संसद में खड़े होकर बाबा साहेब अंबेडकर का अपमान कर सके. ಆದ್ರೆ ಇವತ್ತವರೆಗೂ ಯಾವೊಂದು ಸರ್ಕಾರ ನಾವು ನೋಡಿಲ್ಲ. ಆ ಸರ್ಕಾರದಲ್ಲಿರ್ತಕ್ಕಂಥ ಗೃಹ ಸಚಿವರು ಅಮಿತ್ ಶಾ ಅವರು ಸಂಸತ್ತಲ್ಲಿ ನಿಂತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಂದನೆ, ಅವಮಾನ ಮಾಡಿರ್ತಕ್ಕಂಥದ್ದನ್ನ ನಾವು ಯಾರು ಕೂಡ ಇವತ್ತವರೆಗೂ ನೋಡಿಲ್ಲ. आज तक कोई ऐसी सरकार नहीं रही जिनके मंत्री चुनाव में घूम घूम कर कह पाए कि हम इस संविधान को बदल डालेंगे. ಇವತ್ತವರೆಗೂ ದೇಶಾದ್ಯಂತ ನಾವು ಯಾವೊಂದು ಸರ್ಕಾರ ನೋಡಿಲ್ಲ, ಯಾವ ಸರ್ಕಾರದ ಮಂತ್ರಿಗಳು ದೇಶಾದ್ಯಂತ ಹೋರಾಡಿ ಭಾಷಣಗಳು ಮಾಡಿ ನಾವು ಸಂವಿಧಾನನ ಬದಲಾಯಿಸ್ತೀವಿ ಅಂತ ಹೇಳಂತ ಈಗಾಗಲೇ ಹೇಳಿದ್ದೇನೆ, ವಿಶ್ವಕ್ಕೆ ಶಾಂತಿ ಸಹಬಾಳ್ವೆ ಕೊಟ್ಟದ್ದು ನಮ್ಮ ಮಹಾತ್ಮ ಗಾಂಧೀಜಿಯವರು. ಇಂದು ಮುಂದು ಎಂದು ನಮ್ಮ ಗಾಂಧೀಜಿಯವರ ಮಂತ್ರ. ಇತ್ತೀಚಿನ ನಾವು ಸಂಕ್ರಾಂತಿಯನ್ನು ನಾವು ಆಚರಣೆ ಮಾಡಿದ್ದೇವೆ. ಸಂಕ್ರಾಂತಿ ಎಂದರೆ ಹೊಸತನ, ಹೊಸ ಉಡುಪು ಮತ್ತು ಉತ್ಸಾಹ. ಅದೇ ರೀತಿ 1924ರಲ್ಲಿ ನಾವು ಸಂಕ್ರಾಂತಿ 24ರಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನವನ್ನ ಸ್ವಾತಂತ್ರ್ಯ ಹೋರಾಟದ ಸಂಕ್ರಾಂತಿಯಾಗಿ ನಮಗೆ ಉರುಪು ತಂದಿದ್ದನ್ನು ನಾವೆಲ್ಲ ಮರಲಿಕ್ಕೆ ಸಾಧ್ಯ ಇಲ್ಲ.
ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟರು. ಗಾಂಧಿ ಭಾರತ ಎಂದರೆ ಸ್ವಾಭಿಮಾನದ ಭಾರತ, ಏಕತೆಯ ಭಾರತ, ಸಾಮರಸ್ಯದ ಭಾರತ, ಜಾತೀಕರಣದ ಭಾರತ, ಜಾತ್ಯತೀತ ಭಾರತ, ಸರ್ವೋದಯ ಭಾರತ. ನೀವು ಕ್ರಾಂತಿಕಾರಿಯನ್ನ ಕೊಲ್ಲಬಹುದು, ಆದರೆ ಕ್ರಾಂತಿಯನ್ನ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ವ್ಯಕ್ತಿ ಸಾಯಬಹುದು, ಆದರೆ ತತ್ವಗಳು ಸಾಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರು ಕೂಡ ನುಡಿದಿದ್ದಾರೆ. ಪಾಪಗಳು ನಾಶ ಮಾಡಬಹುದು, ಆದರೆ ಪಾಪಿಗಳನ್ನ ಪ್ರೀತಿಸಿ ಎಂದು ಗಾಂಧೀಜಿಯವರು ಹೇಳಿದ್ದಾರೆ. ನಮ್ಮ ಹೆಗಲ ಮೇಲೆ ಕೇಸರಿ ಬಳಿ ಇದೆ, ನಿಮ್ಮೆಲ್ಲರ ಹೆಗಲ ಮೇಲೆ ಕೇಸರಿ ಬಣ್ಣ ಇದೆ, ಆದರೆ ಹಸಿರಿನ ಕಾಂಗ್ರೆಸ್ ಶಾಲಿ ಇದೆ, ಅದರಲ್ಲಿ ಇದೆ. ಒಳಗೆ ಪವಿತ್ರವಾದ ಗಾಂಧಿವಾದ ಇದೆ. ಇದನ್ನು ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸಂವಿಧಾನವೇ ನಮ್ಮ ತಂದೆ ತಾಯಿ, ಸಂವಿಧಾನವೇ ನಮ್ಮ ಬಂಧು ಬಳಗ, ಸಂವಿಧಾನವೇ ನಮ್ಮ ಗ್ರಂಥ. ಭಗವದ್ಗೀತೆ, ಬೈಬಲ್, ಕುರಾನ್, ಧರ್ಮ ಗ್ರಂಥಗಳು ನಮ್ಮ ಶ್ರೇಷ್ಠ ಗ್ರಂಥ, ನಮ್ಮ ಸಂವಿಧಾನ. ಆ ರೀತಿ ಅದೇ ರೀತಿ ಈಗ ಜೈ ಭೀಮ್ ಮೂಲಕ ನಮ್ಮ ನಡುವೆ ಜೀವಂತವಾಗಿ ಇವತ್ತು ಏನು ನಮ್ಮ ಅಂಬೇಡ್ಕರ್ ಅವರು ಬದುಕಿದ್ದಾರೆ, ಗ್ರಂಥವನ್ನು ಕೊಟ್ಟು ಬದುಕಿದ್ದಾರೆ, ಅದನ್ನೆಲ್ಲ ನಾವು ಉಳಿಸ್ಕೊಂಡು ಈ ಸಂದರ್ಭದಲ್ಲಿ ಹೋಗಬೇಕಾಗಿದೆ. ಸುಳ್ಳಿನ ವಿರುದ್ಧ ಹೋರಾಟ ಮಾಡಿದ ಮಹಾತ್ಮನ ವಿರುದ್ಧವೇ ಸುಳ್ಳಿನ ಸುದ್ದಿ ಹಬ್ಬಿಸುತ್ತಿದ್ದಾರೆ. ದುಷ್ಟರಿಂದ ಗಾಂಧೀಜಿ ಚಿಂತನೆ ಉಳಿಯಬೇಕಾಗಿದೆ. ಗೋಡ್ಸೆ ಚಿಂತನೆಗಳನ್ನು ನಾವೆಲ್ಲ ಸೇರಿ ನಾಶ ಮಾಡಬೇಕಾಗಿದೆ. ಗಾಂಧೀಜಿ ತತ್ವವನ್ನ ನಾವೆಲ್ಲರೂ ಕೂಡ ರಕ್ಷಿಸಬೇಕು. ಆದ್ರಿಂದ ಇವತ್ತು ನಾವೆಲ್ಲ ಸೇರಿ ಇವತ್ತು ಜೈ ಭೀಮ್, ಜೈ ಬಾಪು, ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಕಾರ್ಯಕ್ರಮವನ್ನ ಇವತ್ತು ನಾವು ಇಲ್ಲಿ ಇಷ್ಟು ದೊಡ್ಡ ಬೃಹತ್ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೇನೆ. ನಾನು ಇವತ್ತು ನಮ್ಮ ಎಐಸಿಸಿಯ ಅಧ್ಯಕ್ಷರಿಗೆ ಒಂದು ಮನವಿಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಏನಪ್ಪಾ ಅಂದ್ರೆ ಈ ಸಮಾವೇಶ ಇದು ಇಲ್ಲಿಗೆ ನಿಲ್ಲಬಾರದು. ಈಗಾಗಲೇ ನಮ್ಮ ಸರ್ಕಾರದ ವತಿಯಿಂದ ವರ್ಷದ ಇಡೀ ಈ ಒಂದು 100 ವರ್ಷದ ಗಾಂಧಿ ಭಾರತ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ಈಗಾಗಲೇ ಚಿಂತನೆ ಮಾಡಿದೆ. ಇಡೀ ದೇಶದ ಉದ್ದಗಲಕ್ಕೂ ಕೂಡ I appeal to the Congress President, Shri Mallikarjun Kharge ji, in the entire country this year we have to take this conference Jai Bapu, Jai Bhim, Jai Samvidhan in every taluk headquarters to the entire country for next 1 year. This should be the program of the Congress party. I appeal to you to direct. ನಾನು ಅವ್ರಿಗೆ ಮನವಿಯನ್ನು ನಾನು ಮಾಡ್ತಾ ಇದ್ದೇನೆ. ಇವತ್ತು 1900 ಸಮಾವೇಶ ಇವತ್ತು ಕರ್ನಾಟಕದ ಏಕೀಕರಣಕ್ಕೆ ಕೂಡ ಒಂದು ಶಕ್ತಿಯನ್ನ ತುಂಬಿದೆ ಅನ್ನೋದನ್ನ ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಇವತ್ತು ಬಡತದಿಂದ ಸ್ವಾತಂತ್ರ್ಯ ನಮಗೆ ಬೇಕು. ಅದಕ್ಕೋಸ್ಕರ ಈ ಗ್ಯಾರಂಟಿಯನ್ನ 5 ಗ್ಯಾರಂಟಿಗಳನ್ನು ನೀಡಿ ಈ ದೇಶಕ್ಕೆ ನುಡಿದಂತೆ ನಡೆದಿದ್ದೇವೆ. ನಾನು ಇನ್ನು ಹೆಚ್ಚಿಗೆ ನಾನು ಮಾತಾಡೋಕೆ ಹೋಗುದಿಲ್ಲ. ಬಹಳ ಜನ ನಮ್ಮ ನಾಯಕರುಗಳು ಮಾತಾಡೋರಿದ್ದಾರೆ. ಆದ್ರಿಂದ ಈ ಸಂದರ್ಭದಲ್ಲಿ ನಾವು ನೀವೆಲ್ಲ ಸೇರಿ ಗಾಂಧೀಜಿಯವರ ತತ್ವ, ಅಂಬೇಡ್ಕರ್ ಅವರ ಸಿದ್ಧಾಂತ, ನಮ್ಮ ಸಂವಿಧಾನದಲ್ಲಿ ಏನೇನು ನಮಗೆ ಇವತ್ತು ಗ್ರಂಥವನ್ನು ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಂಡು ನಾವೆಲ್ಲ ಕಾಪಾಡ್ಕೊಂಡು ಹೋಗಬೇಕಾಗಿದೆ. ನಮ್ಮ ಎಲ್ಲ ನಾಯಕರುಗಳು ಇಡೀ ವಿಶ್ವ ರಾಜ್ಯರ ದೇಶದ ಉದ್ದಗಲೂ ಇವತ್ತು ನಮ್ಮ ಎಲ್ಲ ಕಾರ್ಯಕರ್ತರ ಮುಂದೆ ಇರ್ತಕ್ಕಂಥ ಸವಾಲು ಬಿಜೆಪಿ ಮತ್ತು ಆರ್ಎಸ್ಎಸ್ ಇವೆರಡರ ಸಿದ್ಧಾಂತದ ವಿರುದ್ಧ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಮೇಲೆ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷಕ್ಕೆ ಆರ್ಎಸ್ನ ಸಿದ್ಧಾಂತವೇ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ. ಭಾರತೀಯ ಜನತಾ ಪಕ್ಷ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ಆರ್ಎಸ್ಎಸ್ನ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದೇ ಭಾರತೀಯ ಜನತಾ ಪಕ್ಷ. ಅವರ ಸಿದ್ಧಾಂತ ಒಡಕು ಮತ್ತು ತಾರತಮ್ಯ ಇವೆರಡನ್ನ
ಈ ದೇಶದಲ್ಲಿ ಬಹಳ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವರು ಗಾಂಧೀಜಿಯವರನ್ನು ಕೂಡ ವಿರೋಧ ಮಾಡಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೂಡ ವಿರೋಧ ಮಾಡಿದ್ರು, ಸಂವಿಧಾನವನ್ನು ಕೂಡ ವಿರೋಧ ಮಾಡಿದ್ರು. ಕಾರಣ ಯಾಕಪ್ಪ ಅಂತಂದ್ರೆ RSSನ ಸಿದ್ಧಾಂತವನ್ನ ಬಾಪೂಜಿಯವರು ವಿರೋಧ ಮಾಡ್ತಾ ಇದ್ರು, ಹಾಗೇನೆ ಅಂಬೇಡ್ಕರ್ ಅವರು ವಿರೋಧ ಮಾಡ್ತಾ ಇದ್ರು. ಸಂವಿಧಾನದ ಮೂಲಕ ಈ ದೇಶದಲ್ಲಿ ಭ್ರಾತೃತ್ವ, ಸಮಾನತೆ, ಸ್ವಾತಂತ್ರ್ಯ, ಸಮಾಜವಾದ ಎಲ್ಲರನ್ನೂ ಒಟ್ಟಿಗೆ ಕೊಂಡೋಗ್ತಕ್ಕಂಥ ಪ್ರಯತ್ನವನ್ನ ಸಂವಿಧಾನ ಹೇಳ್ತದೆ. ಯಾಕೆಂದರೆ ನಮ್ಮ ದೇಶ ಬಹುತ್ವದ ದೇಶ. ಈ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ, ಅನೇಕ ಜಾತಿಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ, ಅನೇಕ ಸಂಸ್ಕೃತಿಗಳಿದ್ದಾವೆ. ಆದ್ರಿಂದ ನಮಗೆ ನಾವು ಎಲ್ಲರನ್ನೂ ಒಟ್ಟಿಗೆ ಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಎಲ್ಲರನ್ನು ಮನುಷ್ಯರಾಗಿ ಕಾಣಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದಕ್ಕಾಗಿ ಭಾರತೀಯ ಜನತಾ ಪಕ್ಷದವರು ಬಾಪುವನ್ನು ವಿರೋಧ ಮಾಡ್ತಾರೆ, ಅಂಬೇಡ್ಕರ್ ಅವರನ್ನು ವಿರೋಧ ಮಾಡ್ತಾರೆ, ಸಂವಿಧಾನವನ್ನು ವಿರೋಧ ಮಾಡ್ತಾರೆ. ಆ ಕಾರಣದಿಂದಲೇ ಇವತ್ತು ಬೆಳಗಾವಿನಲ್ಲಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಈ ಸಮಾವೇಶವನ್ನ, ಈ ಹೆಸರಿನಲ್ಲಿ ಸಮಾವೇಶವನ್ನ ಏರ್ಪಾಡು ಮಾಡಿ ಇವತ್ತು ಬಾಪುವಿನ ವಿಚಾರಗಳು, ಅಂಬೇಡ್ಕರ್ ಅವರ ವಿಚಾರಗಳು, ಸಂವಿಧಾನದ ಆಶಯಗಳು ಇವುಗಳನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದು. ಈ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಈ ಸಮಾವೇಶ 27ನೇ ತಾರೀಕು, ಡಿಸೆಂಬರ್ 27ನೇ ತಾರೀಕು ನಡೀಬೇಕಾಗಿತ್ತು. ಅವತ್ತಿಗೆ 100 ವರ್ಷಗಳು ಬೆಳಗಾವಿನಲ್ಲಿ ಅಧಿವೇಶನ, ಕಾಂಗ್ರೆಸ್ ಅಧಿವೇಶನ ನಡೆದು 100 ವರ್ಷಗಳು ತುಂಬಿತ್ತು. ಮಹಾತ್ಮ ಗಾಂಧೀಜಿಯವರು ಆ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಅದೇ ಮೊದಲು ಅಧ್ಯಕ್ಷರಾಗಿದ್ದದ್ದು ಅವರು, ಅದೇ ಕೊನೆಯ ಅಧ್ಯಕ್ಷರಾಗಿದ್ದದ್ದು. ಬಹುಶಃ ಈ ಅಧಿವೇಶನ ಕರ್ನಾಟಕದ ನೆಲದಲ್ಲಿ ನಡೆದಿರತಕ್ಕಂಥದ್ದು ಕೂಡ ಅದೇ ಮೊದಲು, ಅದೇ ಕೊನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ರಿಂದ 27ನೇ ತಾರೀಕು ನಾವು ಡಿಸೆಂಬರ್ 27ನೇ ತಾರೀಕು ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಸಮಾವೇಶವನ್ನು ನಡೆಸಬೇಕಾಗಿತ್ತು. ಆದರೆ ದುರ್ದೈವ, ಈ ದೇಶದ ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ರವರು ಕಾಲವಾದದ್ರಿಂದ ಇದನ್ನ ಮುಂದೂಡಬೇಕಾದಂತ ಅನಿವಾರ್ಯತೆ ನಿರ್ಮಾಣ ಆಯಿತು. ಹಾಗಾಗಿ ನಾವು ಈ ಸಮಾವೇಶನ ಮಾಡಲಿಕ್ಕೆ ಆಗಲಿಲ್ಲ. ಮತ್ತೆ ಇವತ್ತು ಬೆಳಿಗ್ಗೆ 11 ಗಂಟೆಗೆ ನಮ್ಮ ಸುವರ್ಣಸೌಧದ ಎದುರುಗಡೆ ಬಾಪೂಜಿಯವರ ಪ್ರತಿಮೆಯನ್ನ ಅನಾವರಣ ಮಾಡತಕ್ಕಂಥ ಕೆಲಸವನ್ನ ಮಾನ್ಯ ಖರ್ಗೆ ಅವರು ಮಾಡಿದ್ದಾರೆ. ಇದನ್ನ ಈ ಅನಾವರಣವನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಉದ್ದೇಶ ಬಾಪೂಜಿಯವರ ತತ್ವ ಆದರ್ಶಗಳು. ಯಾಕಂತಂದ್ರೆ ಇವತ್ತಿಗೂ ಕೂಡ ಬಾಪೂಜಿಯವರ ತತ್ವಗಳು, ಆದರ್ಶಗಳು ಪ್ರಸ್ತುತ, ಅವು ಇನ್ನೂ ಕೂಡ ಜೀವಂತವಾಗಿದ್ದಾವೆ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಅವು ಎಲ್ಲ ಕಾಲಕ್ಕೂ ಪ್ರಸ್ತುತ ಆಗಿರೋದ್ರಿಂದ
ಈ ದೇಶದಲ್ಲಿ ಸಾಮರಸ್ಯವನ್ನು ಬಯಸಿದ್ದರಿಂದ, ಹಿಂದೂ ಮುಸಲ್ಮಾನರು ಒಟ್ಟಾಗಿ ಬಾಳಬೇಕು ಅಂತಕ್ಕಂಥದನ್ನ ಬಯಸಿದ್ದರಿಂದ ನಾವು ಇದನ್ನ ಮುಂದುವರಿಸತಕ್ಕಂಥ ಹೋಗ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಅಂತಕ್ಕಂಥದನ್ನ ಕಾಣಬೇಕಾಗ್ತದೆ. ಭಾರತೀಯ ಜನತಾ ಪಕ್ಷದವರು ಇವತ್ತು ಸಂವಿಧಾನದ ಬಗ್ಗೆ, ಅಂಬೇಡ್ಕರ್ ಅವರ ಬಗ್ಗೆ ಬಹಳ ಪ್ರೀತಿಯನ್ನು ತೋರಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವ್ರು ಯಾವತ್ತೂ ಕೂಡ ಸಂವಿಧಾನ ಆಗಲಿ, ಅಂಬೇಡ್ಕರ್ ಅವರಾಗಲಿ, ಅವರ ವಿಚಾರಗಳಿಗೆ ಬಗ್ಗೆ ವಿರುದ್ಧವಾಗಿದ್ದವರು ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕಾಗ್ತದೆ. ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ನಿಮಗೆ ತಿಳಿಸ್ತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ, ನಾವೆಲ್ಲರೂ ಕೂಡ ಬಾಪೂಜಿಯವರ ವಿಚಾರಗಳು, ಅಂಬೇಡ್ಕರ್ ಅವರ ವಿಚಾರಗಳು, ಸಂವಿಧಾನದಲ್ಲಿರ್ತಕ್ಕಂಥ ಆಶಯಗಳು, ಅವುಗಳನ್ನು ಜಾರಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಅವುಗಳನ್ನು ರಕ್ಷಣೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ನಾನು ಈಗಾಗಲೇ ಪ್ರಸ್ತಾಪ ಮಾಡದಂತೆ ಸಂವಿಧಾನವನ್ನ ರಕ್ಷಣೆ ಮಾಡಿದ್ರೆ ನಮ್ಮನ್ನ ಸಂವಿಧಾನ ರಕ್ಷಣೆ ಮಾಡ್ತದೆ. ಅದಕ್ಕೋಸ್ಕರ ಅವರು ಈ ಪ್ರಜಾಪ್ರಭುತ್ವ ವಿರೋಧ ಮಾಡತಕ್ಕಂಥದ್ದು, ಸಂವಿಧಾನ ವಿರೋಧ ಮಾಡತಕ್ಕಂಥದ್ದು. ನಾವು ಜನವರಿ 26, 1950ನೇ ಇಸ್ವಿನಲ್ಲಿ ಜಾರಿ ಬಂದಾಗಲೇ ಅವತ್ತು ಸಂವಿಧಾನವನ್ನು ವಿರೋಧ ಮಾಡಿದ್ರು. ಈ ಸಂವಿಧಾನದಲ್ಲಿ ಭಾರತೀಯತೆ ಏನೂ ಇಲ್ಲ, ಈ ರೀತಿಯಾಗಿ ಹೇಳಲಿಕ್ಕೆ ಗೋಲ್ವಾಲ್ಕರ್ ಅವರು, ಸಾವರ್ಕರ್ ಅವರು ಹೇಳಿದಂಥ ವಿಚಾರಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. 12/12/1940 ಮಹಾತ್ಮ ಗಾಂಧೀಜಿಯವರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ, ನೆಹರೂರವರ ಪ್ರತಿಕೃತಿಗಳನ್ನ ದಹನ ಮಾಡಿದ್ರು, ರಾಮಲೀಲಾ ಮೈದಾನದಲ್ಲಿ ದಹನ ಮಾಡಿದ್ರು ಅಂತಕ್ಕಂಥದ್ದನ್ನ ನಾವು ಇವತ್ತು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕಂತಂದ್ರೆ ಅವರ ಸಿದ್ಧಾಂತ ನಮ್ಮ ಸಿದ್ಧಾಂತ, ನಮ್ಮ ಸಿದ್ಧಾಂತ ಸಂವಿಧಾನನೇ ನಮ್ಮ ಸಿದ್ಧಾಂತ, ಸಂವಿಧಾನವನ್ನು ಜಾರಿ ಮಾಡತಕ್ಕಂಥದ್ದೇ ನಮ್ಮ ಸಿದ್ಧಾಂತ, ಸಂವಿಧಾನದ ಆಶಯಗಳನ್ನ ಜನರಿಗೆ ತಲುಪಿಸ್ತಕ್ಕಂಥದ್ದೇ ನಮ್ಮ ಸಿದ್ಧಾಂತ. ಅದನ್ನ ಮಾಡಿದ್ರೆ ಅದಕ್ಕೋಸ್ಕರನೇ ನಾವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗಬೇಕಾದ್ರೆ ಈ ದೇಶದ ಎಲ್ಲ ಜನರಿಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ, ಅವರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡಿದಾಗ ಮಾತ್ರ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಹಿಂದೆ ಅಧಿಕಾರದಲ್ಲಿದ್ದಾಗ, ಈಗ ಅಧಿಕಾರದಲ್ಲಿದ್ದಾಗ ನಾವು ಈ ವರ್ಗದ ಜನ, ಬಡವರು, ಯಾವುದೇ ಧರ್ಮದಲ್ಲಿರಲಿ, ಯಾವುದೇ ಜಾತಿಗೆ ಸೇರಿರಲಿ, ಅವರೆಲ್ಲರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಮ್ಮ 2003ರಿಂದ 2018ವರೆಗೆ ನಮ್ಮ ಸರ್ಕಾರ ಇದ್ದಾಗ ಅನೇಕ ಭಾಗ್ಯಗಳನ್ನು ಕೊಟ್ಟು, ಆರ್ಥಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೊಟ್ಟು, ಎಲ್ಲ ಜಾತಿಯ ಬಡವರಿಗೆ, ಎಲ್ಲ ಧರ್ಮದ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಪ್ರಯತ್ನವನ್ನು ಮಾಡೋದು. ಈಗ ಮತ್ತೆ 2023ರಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದವು. ಆ 5 ಗ್ಯಾರಂಟಿಗಳನ್ನು ಕೂಡ ಇವತ್ತು ನಾವು ಅಧಿಕಾರಕ್ಕೆ ಬಂದು 1 ವರ್ಷ 8 ತಿಂಗಳಾಯಿತು. ಇವತ್ತಿಗೆ ಈ 1 ವರ್ಷ 8 ತಿಂಗಳಲ್ಲಿ ಎಲ್ಲ 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದ್ದೇವೆ. ಸುಮಾರು 56,000 ಕೋಟಿ ರೂಪಾಯಿಗಳನ್ನು ಈ ಗ್ಯಾರಂಟಿ ಯೋಜನೆಗಳಿಗೆ ಕೊಡ್ತಾ ಇದ್ದೀವಿ.
ನಾವು ಈ ವರ್ಷದ ಬಜೆಟ್ನಲ್ಲಿ 24-25 ಬಜೆಟ್ನಲ್ಲಿ 52,009 ಕೋಟಿ ರೂಪಾಯಿಗಳನ್ನ ಬಜೆಟ್ನಲ್ಲಿ ಇರಿಸಿದ್ದೇವೆ. ಇವರು ಹೇಳ್ತಾ ಇದ್ರು, ಮಾಜಿ ಭಾರತೀಯ ಜನತಾ ಪಕ್ಷದವರು, RSSನವರು, ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಜಾರಿ ಮಾಡಿದರೆ ಅಭಿವೃದ್ಧಿ ಕೆಲಸಗಳಿಗೆ ಹಣ ಇರಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದರು. ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ, ಅವರಿಗೆ ನೇರವಾಗಿ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಅಷ್ಟೇ ಅಲ್ಲ, ಅಭಿವೃದ್ಧಿ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದೀವಿ. ಅದರಿಂದ ಕಾಂಗ್ರೆಸ್ ಪಕ್ಷ ಮಾತ್ರ ಎಲ್ಲ ವರ್ಗದ ಜನರನ್ನ, ಎಲ್ಲ ಧರ್ಮದವರನ್ನ ಒಟ್ಟಿಗೆ ಕೊಂಡು ಹೋಗ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು. ನಾವು ಯಾವತ್ತೂ ಕೂಡ ಮನುಷ್ಯರನ್ನ ದ್ವೇಷ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲ್ಲ, ನಾವು ಪರಸ್ಪರ ಪ್ರೀತಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ. ಅದಕ್ಕಾಗಿ ಕಾಂಗ್ರೆಸ್ ಪಕ್ಷವನ್ನ ನಾವೆಲ್ಲರೂ ಕೂಡ ಬಲವಾಗಿ ಕಟ್ಟತಕ್ಕಂಥ ಕೆಲಸವನ್ನು ಮಾಡಬೇಕು. ಅಷ್ಟರ ಜೊತೆಗೆ ಬಿಜೆಪಿ ಮತ್ತು RSSನ ಸಿದ್ಧಾಂತವನ್ನ ಜನರಿಗೆ ತಿಳಿಸಿ, ಅದರಿಂದ ಸಮಾಜ ಒಡಿತಾರೆ, ಸಮಾಜವನ್ನ ಛಿದ್ರ ಮಾಡ್ತಾರೆ, ಮನುಷ್ಯರ ಮನಸ್ಸುಗಳನ್ನು ಒಡೆದಾಕ್ತಾರೆ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ. ಅದಕ್ಕಾಗಿ ಇವತ್ತು ನಾವೆಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಸಂವಿಧಾನವನ್ನು ಉಳಿಸಲಿಕ್ಕೋಸ್ಕರ ಬಾಪು ತತ್ವ ಆದರ್ಶಗಳನ್ನು ಜನರಿಗೆ ತಿಳಿಸ್ತಕ್ಕಂಥ, ಅಂಬೇಡ್ಕರ್ ಅವರ ವಿಚಾರಗಳನ್ನು ಜನರಿಗೆ ತಿಳಿಸ್ತಕ್ಕಂಥ, ನಾವು ಅದಕ್ಕೋಸ್ಕರನೇ ನಮ್ಮ ಸರ್ಕಾರ ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ಸಮಾಜ ಕಲ್ಯಾಣ ಮಂತ್ರಿ ಮಾದೇವಪ್ಪನವರ ಮುಂದಾಳತ್ವದಲ್ಲಿ ಇವತ್ತು ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನ ಎಲ್ರಿಗೂ ತಿಳಿಸ್ತಕ್ಕಂಥ, ಅದನ್ನು ಓದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಸಂವಿಧಾನದ ಆಶಯಗಳು ಗೊತ್ತಾಗಬೇಕು, ಸಂವಿಧಾನದ ಪೀಠಿಕೆ ಅರ್ಥ ಆಗಬೇಕು, ಅದನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ನಮ್ಮ ಎಲ್ಲ ಕಾರ್ಯಕರ್ತರು ಜನರಿಗೆ RSS ಸಿದ್ಧಾಂತ, ಬಿಜೆಪಿ ಸಿದ್ಧಾಂತವನ್ನು ಜನರಿಗೆ ಮುಟ್ಟಿಸ್ತಕ್ಕಂಥದ್ದು, ಅವರು ಹೇಗೆ ಜನರನ್ನ ದ್ವೇಷಿಸ್ತಾರೆ, ಹೇಗೆ ಅವರು ಅಧಿಕಾರಕ್ಕೆ ಬಂದರೆ ಸರ್ವಾಧಿಕಾರಿಯಂತೆ ವರ್ತಿಸ್ತಾರೆ ಅಂತಕ್ಕಂಥದ್ದನ್ನು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಯಾಕಂದ್ರೆ ಅವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಸರ್ವಾಧಿಕಾರದಲ್ಲಿ ನಂಬಿಕೆ ಇಲ್ಲ. ಇಂಥ ಬಿಜೆಪಿಯವರನ್ನ ನಾವು ಸೋಲಿಸಬೇಕಾಗ್ತದೆ. ಇವತ್ತು ನಾವು ಚುನಾವಣೆಯಲ್ಲಿ ಗೆಲ್ತಕ್ಕಂಥದ್ದು ಬಹಳ ಮುಖ್ಯವಲ್ಲ, ಆದರೆ ನಮ್ಮ ಸಿದ್ಧಾಂತ ಗೆಲ್ಲಬೇಕು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಚುನಾವಣೆಯಲ್ಲಿ ಗೆಲ್ಲೋದು ಸೋಲೋದು ಬಹಳ ಮುಖ್ಯ ಅಲ್ಲ, ಆದರೆ ನಮ್ಮ ಸಿದ್ಧಾಂತ ಗೆಲ್ಲಬೇಕು. ನಾವು ನಮ್ಮ ಸಿದ್ಧಾಂತ ಗೆದ್ರೆ ನಾವು ಸಮಾಜದಲ್ಲಿ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಾವು ಸಿದ್ಧಾಂತವನ್ನು ತಿಳಿಸ್ತಕ್ಕಂಥ, ಸಂವಿಧಾನವನ್ನು ತಿಳಿಸ್ತಕ್ಕಂಥ, ಬಾಪು ವಿಚಾರಗಳನ್ನು ತಿಳಿಸ್ತಕ್ಕಂಥ, ಅಂಬೇಡ್ಕರ್ ಅವರ ವಿಚಾರಗಳನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಮಾತ್ರ ನಾವು ಈ ದೇಶವನ್ನು ಒಂದು ಸಮಾಜವಾದಿ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ, ಸಮಾಜದಲ್ಲಿ ಪರಿವರ್ತನೆ ತರಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಇವತ್ತು ನೀವೆಲ್ಲರೂ ಕೂಡ ಬೆಳಿಗ್ಗೆಯಿಂದ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀರಿ. ಅದಕ್ಕೋಸ್ಕರವಾಗಿ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಪಕ್ಷದ ವತಿಯಿಂದ, ಸರ್ಕಾರದ ವತಿಯಿಂದ ನಿಮಗೆ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಕರ್ನಾಟಕ.